ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಕೇಳೋ ಹಂಗ ಇಲ್ಲಿ ನೋಡ್ರಿ. ದ್ವಾದಶಿ ಅದ, ನಿನ್ನಿನ ದಿವಸ ಏಕಾದಶಿ ಇತ್ತು. ಆದರೂ ಇವತ್ತು ದ್ವಾದಶಿ ಸಂಡೇ ಬಂದಿರೋದ್ರಿಂದ ಒಂಚೂರು ಡಿಫ್ರೆಂಟ್ ಆದ ವಿಡಿಯೋ ಬರ್ತದೆ ನೋಡ್ರಿ. ಮತ್ತು ಹಂಗೆ ರಂಗೋಲಿ ಹಾಕೋತ ಇವತ್ತು ಅಂದರೆ ನಿನ್ನೆನೇ ಚಾತುರ್ಮಾಸ ರಂಗೋಲಿ ಸೇವೆ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಅದ್ರ ಬಗ್ಗೆ ಒಂಚೂರು ನೋಡೋಣಂತ. ಏನೇನದ ಚಾತುರ್ಮಾಸ ಯಾಕೆ ಮಾಡಬೇಕು, ಚಾತುರ್ಮಾಸ ಅಂದ್ರೇನು, ಯಾಕಷ್ಟು ಮಹತ್ವ ಅದ, ವ್ರತ ದಾನ ಯಾಕೆ ಮಾಡಬೇಕು ಅಂಥೇಳಿ ನೋಡೋಣ್ರಿ. ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿಯವರೆಗೆ ಅಥವಾ ಆಷಾಢ ಹುಣ್ಣಿಮೆಯಿಂದ ಕಾರ್ತೀಕ ಹುಣ್ಣಿಮೆಯವರೆಗೂ 4 ತಿಂಗಳುಗಳ ಕಾಲ ಚಾತುರ್ಮಾಸ ಇರ್ತದೆ. ಯಾಕೆ ನಾವು ಚಾತುರ್ಮಾಸದಲ್ಲಿ ನೇಮ ನಿತ್ಯ ಮಾಡಬೇಕು ಅಂತಂದ್ರೆ ಅತ್ಯಂತ ಶೀಘ್ರ ಫಲದಾಯಕ, ಬೇಗನೆ ಫಲ ದೊರಕುತ್ತದೆ ಮತ್ತು ಜನ್ಮಾಂತರವರೆಗೂ ನಮ್ಮನ್ನು ಕಾಪಾಡುತ್ತದೆ. ಮತ್ತು ಈ ಚಾತುರ್ಮಾಸವನ್ನು ವಿಷ್ಣು ಶಯನವೆಂದು ಕರೆಯಲಾಗ್ತದೆ. ಆಗ ಶ್ರೀ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ದೆಗೆ ಹೋಗ್ತಾರ ಅಂತ ಗೊತ್ತದ. ಆಷಾಢ ಶುಕ್ಲ ಏಕಾದಶಿಯಿಂದ ವಿಷ್ಣು ಶಯನವನ್ನು ಮತ್ತು ಕಾರ್ತೀಕ ಶುಕ್ಲ ಏಕಾದಶಿಯ ನಂತರ ಅಂದ್ರೆ ದ್ವಾದಶಿಯಂದು ವಿಷ್ಣು ಪ್ರಬೋಧೋತ್ಸವವನ್ನು ಆಚರಿಸ್ತಾರೆ. ಶ್ರಾವಣ, ಭಾದ್ರಪದ, ಆಶ್ವೀಜ ಮತ್ತು ಕಾರ್ತೀಕ ಮಾಸಗಳನ್ನು ಈ ಅವಧಿಯಲ್ಲಿ ಬರ್ತಾವೆ. ಈ 4 ತಿಂಗಳುಗಳು ಭಗವಂತನಿಗೆ ಬಹಳ ಪ್ರೀತಿದಾಯಕ. ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಈ ಚಾತುರ್ಮಾಸದ ಅಭಿಮಾನಿ ದೇವತೆಗಳು. ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಆಹಾರ ಸೇವನೆ ಹೆಂಗಿರ್ತದೆ, ಕಾರಣ ಏನು ಅಂಥೇಳಿ ನೋಡೋಣ್ರಿ. ಏನೇನು ಯಾವ ಟೈಪ್ ಅದ. ಶಾಖಾವ್ರತ, ಕ್ಷೀರವ್ರತ, ದಧಿವ್ರತ ಮತ್ತು ದ್ವಿದಳ. ಮೊದಲನೇದ್ದು ಶಾಖಾವ್ರತ. ಈಗ ಸ್ಟಾರ್ಟ್ ಆಗಿದೆ. ಅದರೊಳಗೆ ತರಕಾರಿಗಳು, ಹಣ್ಣುಗಳು, ಕಾಂಡ, ಬೇರು, ದಂಟು, ತೊಗಟೆ, ಎಲೆ, ಸೊಪ್ಪುಗಳು ಮತ್ತು ಮೆಂತೆ ಸೊಪ್ಪು, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಶುಂಠಿ ಇವು ಯಾವೂ ತಿನ್ನಬಾರ್ದು. ನಾವು ಏನರ ನಿಯಮ ನಿತ್ಯ ಮಾಡ್ಲಿಕ್ಕತ್ತಿದ್ವಿ ಅಂದ್ರೆ ಶಾಖಾವ್ರತ ಮೊದಲೇ ತಿಂಗಳು ಇವು ಯಾವೂ ಬರಂಗಿಲ್ಲ. 2ನೇ ತಿಂಗಳು ಮೊಸರು. ಭಾದ್ರಪದ ಈ ಮಾಸದಲ್ಲಿ ಮೊಸರನ್ನು ತಿಂದರೆ ಗೋಮಾಂಸವನ್ನು ಭಕ್ಷಿಸಿದ ಪಾಪಕ್ಕೆ ಗುರಿಯಾಗುವರು. ದಧಿವ್ರತ ಕಾಲದಲ್ಲಿ ಜಗತ್ತಿನ ಸಮಸ್ತ ಪಾಪಗಳು ಮೊಸರಿನಲ್ಲಿರುತ್ತವೆ. ಮೊಸರನ್ನು ತಿಂದವರು ಸಮಸ್ತ ಪಾಪಗಳನ್ನು ತಿಂದಂತೆ. ಅದಕ್ಕೆ 2ನೇ ತಿಂಗಳು ಮೊಸರು, 3ನೇ ತಿಂಗಳು ಹಾಲು. ಹಿಂಗೆ ಅವರಿ ನಾನಂತೂ ಇವು 2 ಪಾಲಿಸ್ತೀನಿ, ಮೊಸರು ಮತ್ತು ಹಾಲು. ಯಾಕಂದ್ರೆ ನಮ್ಮನೆ ಒಳಗೆ ನಾವು ಎಲ್ಲರೂ ಪಾಲನೆ ಮಾಡಬೇಕಾಗ್ತದೆ ಮತ್ತು ಒಬ್ರಿಗೊಂದು ಆಗಂಗಿಲ್ಲ. ನಾವು ಸ್ಕೂಲ್ ಬಿಟ್ಟ ಮೇಲೆ ಏನರ ಇವನಿಷ್ಟು ನಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಸದ್ಯಕ್ಕೆಂತೂ ಒಟ್ಟು ಇವತ್ತರೊಳಗೆ ಏನದ ರೀ 4 ವ್ರತಗಳು. ಹಾಲಿನ ವ್ರತ 4ನೇ ತಿಂಗಳು, ದ್ವಿದಳದ ವ್ರತ, ಈ ಥರ ಮೊಸರು, ಹಾಲು, ದ್ವಿದಳ, ಮೊದಲನೇದ್ದು ಶಾಖಾವ್ರತ. ಹಿಂಗೆ ಬರ್ತಾವೆ. ಈ ವ್ರತಗಳನ್ನು ಪ್ರಾರಂಭ ಮಾಡೋ ಮೊದಲು ಸಂಕಲ್ಪ ಮಾಡಿಕೊಂಡು ನಾವು ಮಾಡೋದಿರ್ತದೆ. ಮತ್ತು ಇವತ್ತರೊಳಗೆ ನಮಗೆ ಒಂದರೆ ನಾವು ಮಾಡಲೇಬೇಕು ಅಂತದ. ಅದಕ್ಕೇನದ, ನಾನಂತೂ 2 ದಧಿವ್ರತ ಮತ್ತು ಕ್ಷೀರವ್ರತ ಇಲ್ಲಿ ನೋಡ್ರಿ, ಇಲ್ಲೇ ಕೊಟ್ಟೆ ಬಿಟ್ಟಾರ. ಇದರೊಳಗೆ ಯಾವುದೇ ಜಾತಿ ಮತ ಪಂಥ ಏನೂ ಇರಂಗಿಲ್ಲ. ಒಂದಲ್ಲ ಒಂದು ವ್ರತವನ್ನು ಅವಶ್ಯವಾಗಿ ಮಾಡಬೇಕು ಅಂಥೇಳಿ ಅದು. ಹೀಗಾಗಿ ಈ ವರ್ಷ ನಾನು 2 ದಧಿವ್ರತ ಮತ್ತು ಕ್ಷೀರವ್ರತ ಇವೆರಡನ್ನು ಮಾಡಬೇಕಂಥೇಳಿ ಅಂದ್ಕೊಂಡೀನಿ. ಮತ್ತು ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತ ನಾನು ದ್ವಾದಶಿ ಅಡುಗೆನೂ ರೆಡಿ ಮಾಡಿದೆ. ಭಾಳ ಸಿಂಪಲ್ ಆದ ಅಡುಗೆ, ಕಾಯಿ ಗಂಜಿ ಮಾಡಿದೆ. ಯಾವಾಗಲೂ ನೀವೆಲ್ಲ ಕಮೆಂಟ್ ಹಾಕ್ತಿದ್ರಿ ದ್ವಾದಶಿ ದಿವಸ ನಮ್ಮ ಮನೆ ಒಳಗೆ ಇದನ್ನು ಮಾಡ್ತಾರಂಥೇಳಿ. ನಾನು ಕಾಯಿ ಗಂಜಿ ಅಷ್ಟೇ ಯಾಕೆ ಮಾಡಿದೆ ಅಂಥೇಳಿ ಮುಂದೆ ಹೇಳ್ತೀನಿ ರೀ. ನೋಡ್ರಿ, ನನ್ನ ಮಕ್ಕಳು ಫ್ರೆಂಡ್ಸ್ ಬರೋರಿದ್ರು ಇವತ್ತು. ಹೀಗಾಗಿ ದೋಸೆಗೆ ಹಾಕಿದ್ವಿ. ಮುಂದೆ ಹೆಂಗೂ ನಮ್ದು ಈಗ ದ್ವಾದಶಿ ಊಟಕ್ಕೆ ಇದು ಒಂದೇ ಮಾಡಿದ್ರಾಯ್ತು. ಹೆಂಗೂ ಅವರೆಲ್ಲ ಬರೋರಿದ್ದಾರೆ, ಅವರಿಗೆಲ್ಲ ನಾವು ಪಲ್ಯ ಚಟ್ನಿ ಮಾಡೋದದ. ಹಾಗಾಗಿ ಇದಿಷ್ಟ ಸಿಂಪಲ್ಲಾಗಿ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಕಾಯಿ ಗಂಜಿ ಮಾಡೀನಿ ನೋಡ್ರಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ಮತ್ತು ನಾನು ಕಾಯಿ ಗಂಜಿ ಇಳಿಸಿದ್ದು
ಕರೆಕ್ಟ್ ಆಗಿದೇನು ಹೇಳ್ರಿ. ಇಷ್ಟೆಲ್ಲ ಊಟ ಗೀಟ ಆದಮೇಲೆ ಅವರೆಲ್ಲ ಫ್ರೆಂಡ್ಸ್ ಬರ್ತಾರಂತ ಹೇಳಿ ಈಗ ಒಂದಿಷ್ಟು ಪಲ್ಯ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಬಟಾಟೆ ಕುದಿಸಿ ಇಟ್ಕೊಂಡೆ. ಈಗ ಒಗ್ಗರಣೆ 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಿಂಗೆ ಎಲ್ಲ ಹಾಕಿ ಈಗ ಒಗ್ಗರಣೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ಪೇಸ್ಟ್ ಮಾಡಿಕೊಂಡೆ. ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಒಂದಿಷ್ಟು ಪೇಸ್ಟ್ ರೆಡಿ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆ ಒಳಗೆ ಹಾಕಿದೆ. ಈಗೇನದ ಇದ್ರೊಳಗೆ ಕ್ಯಾಬೇಜ್ ಏನದ ಒಂದು ಸಣ್ಣ ಗಡ್ಡೆ ಕ್ಯಾಬೇಜ್ ತೊಗೊಂಡು ಬಂದಿದ್ಲು ನನ್ನ ಮಗಳು. ಅದಷ್ಟನ್ನು ಚೆಂದಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಎಲ್ಲ ತಾಳಿಸಿ ಅದರೊಳಗೆ ಏನದ ಕುದಿಸಿ ಇಟ್ಕೊಂಡ ಬಟಾಟೆ ಎಲ್ಲ ಇದ್ರೊಳಗೆ ಹಾಕಿಬಿಡ್ತೀನಿ ನೋಡ್ರಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಬರೀ ಗೋಬಿ ಪಲ್ಯ ಮಾಡಿದರೂ ಟೇಸ್ಟ್ ಆಗ್ತದೆ. ಆದ್ರೆ ಅದು ಚೆಂದಾಗಿ ಆಗಬೇಕು ಅಂತಂದ್ರೆ ಇದರೊಳಗೆ ಒಂದು 3-4 ಬಟಾಟೆ ಹಾಕಿದ್ವಿ ಅಂದ್ರೆ ಇನ್ನೂ ಮಸ್ತ್ ಆಗ್ತದೆ. ಈಗ ಮಸ್ತ್ ಟೇಸ್ಟಿಯಾದ ಗೋಬಿ ಪಲ್ಯ ರೆಡಿ ಆಯಿತು. ಅದರೊಳಗೆ ಕೊತ್ತಂಬರಿ ಹಾಕಿ ಮತ್ತು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಸರಿಸಿ ಇಟ್ಟು ಹಂಚಿಟ್ಬಿಡೋಣ್ರಿ. ದೋಸೆ ಮಾಡಿ ತೆಗಿತೀನಿ. ದೋಸೆನೇ ಆಗಿದ್ದು ರೀ, ಅಷ್ಟು ಸೂಪರಾಗಿ ಆಗಿದ್ದು. ಮತ್ತು ಎವ್ರಿ ಟೈಮ್ ಒಂದು ಪ್ರಶ್ನೆ ಇರುತ್ತೆ, ನೀವು ಇಡುವ ಹಂಚು ಇದು ಯಾವ ಹಂಚು ಅಂತೇಳಿ. ಬೀಡಿನ ಹಂಚು ರೀ, ಭಾಳ ಅಂದ್ರೆ ಭಾಳ ವಜ್ಜೆ ಅದ ರೀ. ಈ ಹಂಚು ಅದ ರೀ, ಭಾಳ ವಜ್ಜೆ ಅದ ರೀ. ಇದು ಯಾವುದ ಕಬ್ಬಿಣದ್ದಾಗಲಿ ಐರನ್ದ ಅದರದಲ್ರಿ, ಬೀಡಿನ ಹಂಚದ ಭಾಳ ಅಂದ್ರೆ ಭಾಳ ವಜ್ಜದ. ಅದರೊಳಗೆ ದೋಸೆನೂ ಅಷ್ಟೇ ಟೇಸ್ಟಾಗಿ ಬರ್ತಾವ ಮತ್ತು ದೊಡ್ಡ ದೊಡ್ಡ ದೋಸೆನೂ ಇಳಿತಾವ. ಮೊದಲೇ ದೋಸೆಗೆ ಮಾತ್ರ ಎಣ್ಣೆ ಹಚ್ಚೋದು, ಉಳಿದು ಯಾವುದೋ ದೋಸೆಗೆ ನಾನು ಎಣ್ಣೆ ಹಚ್ಚಂಗಿಲ್ಲ ನೋಡ್ರಿ. ಬರೀ ಉಪ್ಪಿನ ನೀರು ಚಿಮ್ಕಿಸಿ ಮಾಡೋದು. ಮತ್ತು ಎಣ್ಣೆ ಹಚ್ಚಬೇಕಾದ್ರೆ ಏನು ತೊಗೊಂಡಿದ್ರಿ ಅಂತೇಳಿ ಹೋದ ಸರಿ ಒಂದು ಕೇಳಿದ್ರಿ. ನಾನು ತೆಂಗಿನಕಾಯಿ ಜುಬ್ರ ಇರ್ತದಲ್ರಿ, ಅದನ್ನು ತೊಗೊಂಡ್ಬಿಟ್ಟಿರ್ತೀನಿ. ತೆಂಗಿನಕಾಯಿ ಜುಬ್ರ ಅದನ್ನು ತೊಗೊಂಡು ಹಚ್ಚೋದು. ಅದಕ್ಕಾಗಿ ಸ್ಪೆಷಲ್ ಅಂತ ಮತ್ತೊಂದು ಏನು ರೆಡಿ ಮಾಡ್ಕೊಳಂಗಿಲ್ಲ ನೋಡ್ರಿ. ದೋಸೆ ನೋಡಿದ್ರೆ ನಿಮ್ಗೆ ಅನ್ನಿಸ್ಲಿಕ್ಕತ್ತದ ಆಸೆಯ ದೋಸೆ. ಮತ್ತು ಇವತ್ತು ದ್ವಾದಶಿ ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಇಳಿದಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂಥೇಳಿ ಹೇಳೋದು ಬಿಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ಒಬ್ಬರಿಗೆ ಟಿಫಿನ್ನು ಕಟ್ಟಿಕೊಟ್ಟೆ. 3 ಹಾಕಬಾರ್ದು ಅಂತ ತಿಳ್ಕೊಂಡು ಆ ಡಬ್ಬಿ ಒಳಗೆ 2 ಅಥವಾ 3 ಅಷ್ಟೇ ಹಿಡಿಸ್ತಾವ. 3 ಹಾಕಬಾರ್ದಲ್ರಿ. ಅದಕ್ಕೆ ನಾನು ಏನು ಮಾಡಿದೆ, 3ನೇದ್ರೊಳಗೆ ಒಂಚೂರು ಕಟ್ ಮಾಡಿ ಅಂದರೆ 2.5 ಲೆಕ್ಕದಾಗ ಬರಲಿ ಅಂತ ತಿಳ್ಕೊಂಡು ಒಂದು 2.5 ದೋಸೆ ಹಾಕಿಕೊಟ್ಟೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನೋಡ್ರಿ.